ದೇಶಾದ್ಯಂತ ಮತ್ತೆ ಕಪ್ಪು ಹಣ ಸಿಕ್ಕಿ ಬೀಳ್ತಾನೆ ಇದೆ. ದೆಹಲಿ ಏರ್ಪೋರ್ಟ್ನಲ್ಲಿ ಇವತ್ತು 53 ಲಕ್ಷ ಹೊಸ ನೋಟು, 4 ಲಕ್ಷ ಹಳೆ ನೋಟುಗಳು ಪತ್ತೆಯಾಗಿದೆ. ನೈಜೀರಿಯಾ ಪ್ರಜೆ ಬಳಿ ಹೊಸ ನೋಟು ಸಿಕ್ಕಿದ್ದು ಐಟಿ ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಖೋಟಾ ನೋಟುಗಳ ಕಿಂಗ್ ಪಿನ್ ಕೇರಳ ಮೂಲದ ಅಬ್ದುಲ್ಲಾ ಸಲೀಂನನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈ ಮಧ್ಯೆ ನಿನ್ನೆ ಮುಂಬೈನಲ್ಲಿ ಐಟಿ ಅಧಿಕಾರಿಗೆ ಸೆರೆ ಸಿಕ್ಕ ಭ್ರಷ್ಟ ಉದ್ಯಮಿ ಲೋಧಾ ವಿಚಾರಣೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ದೆಹಲಿ ಮೂಲದ ವಕೀಲ ರೋಹಿತ್ ಟಂಡನ್ನ ಮೂಲಕ 100 ಕೋಟಿ ಹಣ ಅಕ್ರಮ ವ್ಯವಹಾರ ನಡೆಸಿರುವುದಾಗಿ ಲೋಧಾ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಇಡಿ ಅಧಿಕಾರಿಗಳು ವಕೀಲ ರೋಹಿತ್ಗೆ ಸಮನ್ಸ್ ಅನ್ನ ನೀಡಿದ್ದಾರೆ. ದೇಶಾದ್ಯಂತ ಮತ್ತೆ ಕಪ್ಪು ಹಣ ಸಿಕ್ಕಿ ಬೀಳ್ತಾನೆ ಇದೆ. ಜನ 2000 ನೋಟನ್ನ ಡ್ರಾ ಮಾಡ್ಕೊಳ್ಳೋಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಆದ್ರೆ ಕೋಟಿಯನ್ನ ಕಾಳಧನಿಕರು ವಶಪಡಿಸಿಕೊಳ್ತಾ ಇರುವಂತದ್ದು, ಇದನ್ನ ರೇಡ್ ಮಾಡಿದ ಬಳಿಕ ಐಟಿ ಅಧಿಕಾರಿಗಳ ಕೈಗೆ ಇದು ಸೇರ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಆದ್ರೆ ಬಹಳಷ್ಟು ಮಂದಿ ಇನ್ನೂ ಕೂಡ ರೇಡ್ಗೆ ಸಿಕ್ಕಿ ಬೀಳದೆ ಕೋಟಿಯನ್ನ ಜೋಪಾನ ಮಾಡ್ತಾ ಇರುವಂತಹ ಸುದ್ದಿ ಸರ್ವೇ ಸಾಮಾನ್ಯವಾಗಿ ನಾವು ಅವಾಗಿಂದ ಅವಾಗೆ ಕೇಳ್ತಾನೆ ಇದ್ದೀವಿ. ಇನ್ನು ಬ್ಯಾಂಕಿಗೆ ಹಣ ಡ್ರಾ ಮಾಡಲು ಬಂದ ಮಹಿಳೆ ಅಸ್ವಸ್ಥರಾಗಿದ್ದಾರೆ. ಧಾರವಾಡದ ಎಸ್ಬಿಐ ಮುಖ್ಯ ಶಾಖೆಯಲ್ಲಿ ಘಟನೆ ಸಂಭವಿಸಿದೆ. 19,000 ಹಣ ಡ್ರಾ ಮಾಡಲು ಬಂದ ವೇಳೆ ಘಟನೆ ಸಂಭವಿಸಿರೋದು. ಮಹಿಳೆ ಅಸ್ವಸ್ಥರಾಗಿರೋದು. ಮಹಿಳೆಗೆ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರಹಮತ್ ಬಿ ಎಂಬ ಮಹಿಳೆಗೆ ಏನು ಇದ್ದಕ್ಕಿದ್ದ ಹಾಗೆ ಅಸ್ವಸ್ಥರಾಗಿ ಕಂಡು ಬಂದಂತಹ ಒಂದು ಪರಿಸ್ಥಿತಿ. ಹೀಗಾಗಿ ಅವರನ್ನ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಾವೇದ್ ಅಧೋನಿ. ಜಾವೇದ್, ಬ್ಯಾಂಕ್ಗೆ ಬಂದು ಬಹಳಷ್ಟು ಸಮಯದಿಂದ ಆಕೆ ಕಾದಿದ್ರ, ಏನಾಗಿತ್ತು ಎಕ್ಸಾಕ್ಟ್ ಆಗಿ? ದಿವ್ಯಾ, ಏನಂತ ಹೇಳಿದ್ರೆ ಇವತ್ತು ಬ್ಯಾಂಕ್ಗೆ ಹಣ ಡ್ರಾ ಮಾಡ್ಲಿಕ್ಕೆ ಏನು ರಹಮತ್ ಬಿನ್ ಅವರು ಮುಗುದ್ ಗ್ರಾಮದಿಂದ ಬಂದಿದ್ರು. ಸುಮಾರು 2.5-3 ಗಂಟೆ ಕಾಲ ಏನಂತ ಹೇಳಿದ್ರೆ ಅವರು ಬ್ಯಾಂಕ್ ನಲ್ಲಿ ಕೂತ್ಕೋತಾರೆ. ಮೊದಲೇ ಅವ್ರಿಗೆ ಏನಂತ ಹೇಳಿದ್ರೆ ಮೈಯಲ್ಲಿ ಹುಷಾರಿರುವುದಿಲ್ಲ. ಈ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಅವರಿಗೆ ಮತ್ತಷ್ಟು ಏನಂತ ಹೇಳಿದ್ರೆ ಅಲ್ಲಿ ಕುಳಿತಾಗ ಸ್ವಲ್ಪ ಮತ್ತಷ್ಟು ಅಸ್ವಸ್ಥ ಆಗ್ತಾರೆ. ಅಲ್ಲಿರುವಂತ ಅವ್ರ ಮಗ ಮತ್ತು ಅವ್ರ ಸೊಸೆ ಅವರನ್ನ ಕೈಕಾಲು ತಿಕ್ಕುವ ಮೂಲಕ ಏನಂತ ಹೇಳಿದ್ರೆ ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೂ ಕೂಡ ಏನಂತ ಹೇಳಿದ್ರೆ ಸುಧಾರಣೆ ಕಂಡು ಬರುವುದಿಲ್ಲ. ಹೀಗಾಗಿ ಏನಂತ ಹೇಳಿದ್ರೆ ಮತ್ತೆ ಆಂಬ್ಯುಲೆನ್ಸ್ ಕರೆಸುವ ಮೂಲಕ ಅವರಿಗೆ ಸದ್ಯಕ್ಕೆ ಏನಂತ ಹೇಳಿದ್ರೆ ಆಸ್ಪತ್ರೆಗೆ ಕಳಿಸಲಾಗಿದೆ. ಸದ್ಯಕ್ಕೆ ಏನಂತ ಹೇಳಿದ್ರೆ ಅವ್ರಿಗೆ ಆಸ್ಪತ್ರೆಗೆ ಕಳಿಸಿ ಅಲ್ಲಿಂದ ಏನಂತ ಚಿಕಿತ್ಸೆ ಕೊಡಿಸುವಂತ ಕೆಲಸ ಮಾಡ್ಲಾಗ್ತಾ ಇದೆ. ದಿವ್ಯಾ, ಅಂದ್ರೆ ಆಕೆಗೆ ಮೊದಲೇ ಹುಷಾರಿರ್ಲಿಲ್ಲ ಅಂತ ಅಂದಾಗ ಅಕ್ಕಪಕ್ಕದವ್ರ ಹತ್ರ ಹೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಮುಂಚೆ ಹೋಗಿ ಬರುವಂತಹ ಒಂದು ಪ್ರಕ್ರಿಯೆ ಕೂಡ ನಡೆದಿರ್ಲಿಲ್ವಾ, ಅಥವಾ ಜನ ಕೂಡ ಅವ್ರಿಗೆ ಸಹಕರಿಸಲಿಲ್ಲ ಆ ಸಂದರ್ಭದಲ್ಲಿ ಅಂತೀರಾ? ದಿವ್ಯಾ, ಅನಿವಾರ್ಯತೆ ಅನ್ನೋದು ಒಂದು ಏನಂತ ಇದೆ ಸಾಕಷ್ಟು ಜನರಿಗೆ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಹಣ ಇಲ್ಲದೆ ಯಾವುದೇ ಕೆಲಸ ಆಗುದಿಲ್ಲ. ಅದೇ ಹಣಕ್ಕಾಗಿ ಏನಂತ ಹೇಳಿದ್ರೆ ಬ್ಯಾಂಕಿಗೆ ಬರ್ತಾರೆ. ಬ್ಯಾಂಕ್ ನಲ್ಲಿ ಲೈನ್ ಹಚ್ಚಬೇಕು, ಸಾಕಷ್ಟು ಹೊತ್ತು ಕಾಯಬೇಕು. ಈ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಅವರು ಅಸ್ವಸ್ಥ ಆಗುವಂತ ಪರಿಸ್ಥಿತಿ ಕೂಡ ಬರ್ತಾ ಇದೆ. ಇವತ್ತು ಕೂಡ ನಡೆದಿದ್ದು ಅದೇ. ಏನಂತ ಹೇಳಿದ್ರೆ ಆ ಹಣಕ್ಕಾಗಿ ಏನು ಬಂದಿದ್ರು, ಅನಿವಾರ್ಯತೆ ಏನು ಹೋಯ್ತು ಅವರಿಗೆ, ಹಣದ ಅನಿವಾರ್ಯತೆ. ಆ ಬಂದಾಗ ಏನಂತ ಹೇಳಿದ್ರೆ ಅವ್ರಿಗೆ ಮತ್ತಷ್ಟು ಏನಂತ ಹೇಳಿದ್ರೆ ಅವರು ಹುಷಾರದೇ ಇರುವಂತ ಪರಿಸ್ಥಿತಿ ಆಗುತ್ತೆ. ಸದ್ಯಕ್ಕೆ ಏನಂತ ಹೇಳಿದ್ರೆ ಅವ್ರಿಗೆ ಆಸ್ಪತ್ರೆಗೆ ಒಯ್ಯುವಂತ ಕೆಲಸ ಕೂಡ ಮಾಡ್ಲಾಗಿದೆ. ದಿವ್ಯಾ, ಓಕೆ, ಇನ್ನು ಬ್ಯಾಂಕ್ಗಳ ಮುಂದೆ ಯಾವ ರೀತಿಯಾಗಿದೆ ಸಮಸ್ಯೆ ಧಾರವಾಡದಲ್ಲಿ, ಈ ಬಗ್ಗೆ ಏನ್ ಹೇಳ್ಬಹುದು? ದಿವ್ಯಾ, ನಮ್ ಜೊತೆ ಇರುವಂತ ಒಬ್ರು ಬ್ಯಾಂಕ್ ಬಂದಿರುವಂತ ಕಸ್ಟಮರ್ ಇದ್ದಾರೆ. ಅವರೇ ನಮ್ ಜೊತೆ ಮಾತಾಡ್ತಾರೆ ಏನ್ ನಡೀತಾ ಇದೆ ಬ್ಯಾಂಕ್ ಅಲ್ಲಿ ಅನ್ನುವಂಥದ್ದು. ಇವತ್ತು ಏನಂತ ಹೇಳಿದ್ರೆ ಮಹಿಳೆಯೊಬ್ರು ಅಸ್ವಸ್ಥರಾದ್ರು. ಬ್ಯಾಂಕ್ ನಲ್ಲಿ ಕ್ಯೂ ಮುಗಿತಾ ಇದೆಯೋ ಅಥವಾ ಇಲ್ಲ ಅಂತ? ಇಲ್ಲ, ಸಾಮಾನ್ಯವಾಗಿ ಏನಾಗ್ತಾ ಇದೆ ಅಂತಂದ್ರೆ ಈ ನೋಟ್ ಡಿಮೋನಿಟೈಸೇಷನ್ ಮಾಡಿದ್ರಿಂದ ಜನಸಾಮಾನ್ಯರಿಗೆ ಆಗ್ತಕ್ಕ ಕಷ್ಟವನ್ನ ಈ ಬ್ಯಾಂಕ್ ಆಗ್ಲಿ ಅಥವಾ ಸರ್ಕಾರ ಆಗ್ಲಿ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆಯನ್ನ ಇವತ್ತಿನವರೆಗೂ ಕಲ್ಪಿಸಿಕೊಡ್ತಾ ಇಲ್ಲ. ಸೊ ಸಾಮಾನ್ಯವಾಗಿ ವಯೋವೃದ್ಧರಿಗೆ ಈ ತರ ಸಮಸ್ಯೆಗಳು ಕಂಡು ಬರ್ತವೆ. ಬ್ಯಾಂಕ್ನವರು ಸ್ಪೆಷಲ್ ಆಗಿ ಒಂದು ಓಲ್ಡ್ ಏಜ್ ಇರ್ತಕ್ಕಂಥ ಒಂದು ಕಸ್ಟಮರ್ಸ್ಗೆ ಸ್ಪೆಷಲ್ ಕ್ಯೂ ಮಾಡಿ ಅವರಿಗೆ ಇಮಿಡಿಯೇಟ್ಲಿ ವಿಡ್ರಾ ಮಾಡುವಂತ ಫೆಸಿಲಿಟಿಯನ್ನು ಮಾಡಿಕೊಟ್ರೆ ಈ ಒಂದು ಸಮಸ್ಯೆಗಳನ್ನ ತಡೆಗಟ್ಟಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾವುದೇ ರೀತಿಯಾದಂತ ಈ ಅಸ್ವಸ್ಥರಿಗೆ ಒಂದು ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕನ್ನುವಂತ ಆಗ್ರಹ ಕೂಡ ಜನರದ್ದು ಎದ್ದಿದ್ದೀವಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.